ಲೋಕಸಭಾ ಚುನಾವಣೆಯ ಕಾವು ಹೆಚ್ಚಾಗ್ತಾ ಇದ್ದಂತೆ ಚಾಮರಾಜನಗರ ಕ್ಷೇತ್ರ ಏನಿದೆ ಅದು ಕೂಡ ರಂಗೇರ್ತಾ ಇದೆ. ಅದರಲ್ಲಿ ಈಗ ಹೈಕಮಾಂಡ್ ಮಹಾದೇವಪ್ಪ ಅವರಿಗೆ ನೀವು ಕಂಟೆಸ್ಟ್ ಮಾಡಿ ಅಂತ ಇದೆ ಸಚಿವರಿಗೆ. ಈಗ ಸಚಿವರಿಗೆ ಒಂದು ರೀತಿ ಹೆಂಗಂದ್ರೆ ನುಂಗಲಾರದ ಬಿಸಿ ತುಪ್ಪದ ತರ ಪಕ್ಷದಿಂದಲೂ ಒತ್ತಡ, ಕೌಟುಂಬಿಕವಾಗೂ ಒತ್ತಡ ಇದೆ. ಮಹಾದೇವಪ್ಪ ಅವ್ರ ತಲೆಯಲ್ಲಿ ಅಥವಾ ಅವ್ರ ಕುಟುಂಬದಲ್ಲಿ ಏನು ಒತ್ತಡ, ಮಗನನ್ನ ನಿಲ್ಸಿ ನೀವು ಆಲ್ರೆಡಿ ಸಚಿವರಲ್ವಾ ಅಂತ, ಪಕ್ಷ ನೀವೇ ನಿಂತ್ಕೊಳ್ಳಿ ಅಂತ ಇದೆ. ಇದೆರಡರ ಪೀಕಲಾಟದಲ್ಲಿ ಸದ್ಯ ಸಚಿವ ಮಹಾದೇವಪ್ಪ ಅವರಿದ್ದಾರೆ. ಲೋಕ ಅಖಾಡಕ್ಕಿಳಿಯಲು ಎಚ್ಸಿ ಮಹದೇವಪ್ಪ ಹಿಂದೇಟು. ಹೈಕಮಾಂಡ್ ಸೂಚನೆ ಧಿಕ್ಕರಿಸಲು ಒಲ್ಲದ ಮನಸ್ಸು. ಮಗ ಸುನೀಲ್ ಬೋಸ್ಗೆ ಟಿಕೆಟ್ ಕೊಡಿಸಲು ಕಸರತ್ತು. ಲೋಕಸಭಾ ಚುನಾವಣೆಗೆ ಕೆಲ ಸಚಿವರು ಕಣಕ್ಕೆ ಇಳಿಬೇಕು, ಪಕ್ಷಕ್ಕಾಗಿ ತ್ಯಾಗಕ್ಕೆ ಸಿದ್ಧರಾಗಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇದ್ದಂತೆ ಬಹುತೇಕ ಸಚಿವರು ಬೆಚ್ಚಿದ್ದಾರೆ. ನಮಗಂತೂ ಈ ಎಂಪಿ ಚುನಾವಣೆ ಉಸಾಬ್ರಿ ಬೇಡ ಅಂತ ಕೆಲ ಸಚಿವರು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ದಾರಿಯನ್ನ ಹುಡುಕ್ತಿದ್ದಾರೆ. ಆದ್ರೆ ಇದರಲ್ಲಿ ಸಚಿವ ಮಹದೇವಪ್ಪ ಅವರ ಸ್ಥಿತಿ ಮಾತ್ರ ಬಹಳ ವಿಭಿನ್ನ. ಸಚಿವರ ಮನೆ ಬಾಗ್ಲಲ್ಲೇ ಟಿಕೆಟ್ ಇದ್ರೂ ಸ್ಪರ್ಧೆಗೆ ಇಷ್ಟವೂ ಇಲ್ಲ. ಹಾಗಂತ ಟಿಕೆಟ್ ಅನ್ನ ಬೇರೆ ಮನೆ ಹೊಸ್ತಿಲಿಗೆ ಹಾಕುವ ಸ್ಥಿತಿಯಲ್ಲೂ ಸಚಿವರಿಲ್ಲ. ಎಸ್, ಎಚ್ಸಿ ಮಹದೇವಪ್ಪ ಅವರಿಗೆ ಲೋಕಸಭೆಗೆ ಸ್ಪರ್ಧಿಸೋದಕ್ಕೆ ಸುತಾರಾಮ್ ಇಷ್ಟವಿಲ್ಲ. ಬೇರೆಯವ್ರಿಗೆ ಕೊಡಿ ಎಂದು ಇಷ್ಟವಿಲ್ಲದೆ ನನಗೆ ಬೇಡ, ಆದ್ರೆ ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತಿದ್ದಾರೆ. 3 ವಿಧಾನಸಭಾ ಟಿಕೆಟ್ ಕೈ ತಪ್ಪಿದೆ. ಮಗ ಸುನೀಲ್ ಬೋಸ್ಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡಿ ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಮಾತ್ರ ಸುನೀಲ್ ಬೋಸ್ಗೆ ಟಿಕೆಟ್ ಕೊಡೋದಕ್ಕೆ ಮನಸ್ಸು ಮಾಡದೆ ಮಹದೇವಪ್ಪ ಅವ್ರಿಗೆ ಸ್ಪರ್ಧಿಸೋದಕ್ಕೆ ಸೂಚಿಸುತ್ತಿದೆ. ಇದರಿಂದ ಮಹದೇವಪ್ಪ ಕೂಡ ಸಿಟ್ಟಾಗಿದ್ದಾರೆ. ನಾನು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಅಭ್ಯರ್ಥಿ ಅಲ್ವೇ ಅಲ್ಲ, ಲೋಕಸಭೆಗೆ ನಿಲ್ಲೋದೇ ಇಲ್ಲ. ಮುಖ್ಯಮಂತ್ರಿಗಳಿದ್ದಾಗ ಹೇಳಿದ್ನಲ್ವಾ, ಐ ನಾಟ್ ಕಂಟೆಸ್ಟ್ ಪಾರ್ಲಿಮೆಂಟ್. ಮಹದೇವಪ್ಪನವರು ಅವ್ರ ಮಗ ಕೊಡಿ ಅಂತ ಅವನ ಹೆಸರನ್ನು ಪ್ಯಾನಲ್ ಕೊಟ್ಟಿದ್ದಾರೆ. ಪಕ್ಷದ ಹೈಕಮಾಂಡು ಬೇರೆ ಯಾರು ಕೊಟ್ಟರು ಅದ್ರ ಪರವಾಗಿ ಕೆಲಸ ಮಾಡೋದಷ್ಟೇ. ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲ್ಲ, ನನಗಿಂತ ಸಿಎಂ ಹಾಗೂ ಡಿಸಿಎಂ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದಾರೆ, ಅವರಿಗೂ ಒಂದೊಂದು ಕ್ಷೇತ್ರ ಹುಡುಕಿ ಅಂತ ಬಹಿರಂಗವಾಗಿ ಹೇಳೋ ಮೂಲಕ ತಮಗೆ ಸ್ಪರ್ಧೆಗೆ ಒತ್ತಡ ಹಾಕ್ತಾ ಇರುವ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹೌದು, ಚೀಫ್ ಮಿನಿಸ್ಟರ್ ಬೆಸ್ಟ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ, ಡಿ ಕೆ ಶಿವಕುಮಾರ್ ನಂಬರ್ 1 ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ. ನೋಡಿ ಹುಡುಕಿ ನೀವು ಸರ್ವೆ ಮಾಡಿಸಿ. ಅದು ಗೊತ್ತಿಲ್ಲ ರೀ, ನಾನು ಬೇಕಾದಷ್ಟು ತ್ಯಾಗ ಮಾಡಿದ್ದೀನಿ. ಒಂದು ಸಿದ್ಧಾಂತ ಇಟ್ಕೊಂಡು ಹೋರಾಟ ಮಾಡೋರು ನಾವು, ಅಧಿಕಾರಕ್ಕೋಸ್ಕರ ಇರೋರಲ್ಲ. ಒಟ್ಟಾರೆ ಲೋಕಸಭಾ ಟಿಕೆಟ್ ವಿಚಾರ ಮಹದೇವಪ್ಪ ಅವ್ರಿಗೆ ಉಗುಳೋದಿಕ್ಕೂ ಆಗದೆ ನುಂಗೋದಿಕ್ಕೂ ಆಗದಂತಹ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಕೊಟ್ರೆ ಮಗನಿಗೆ ಟಿಕೆಟ್ ಕೊಡಿ ಅಂತ ಪಟ್ಟಿಗೆ ಬಿದ್ದಿದ್ದಾರೆ. ಹೈಕಮಾಂಡ್ ನಿರ್ಧಾರದ ಮೇಲೆ ಚಾಮರಾಜನಗರ ಕ್ಷೇತ್ರದ ಅಖಾಡ ರಂಗೇರಲಿದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.